ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್. ಜೋಗಿ ಪ್ರೇಮ್ ನಿರ್ದೇಶನದ ಮತ್ತು ಧ್ರುವ ಸರ್ಜಾ ಅಭಿನಯಿಸಿರುವ ಕೆಡಿ ಚಿತ್ರದ ಸರ್ಸೆ ಸೆರಗ ಹಾಡಿನ ಸಾಹಿತ್ಯಕ್ಕೆ ದೇಶಾದ್ಯಂತ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಿದೆ. ಪ್ರೇಮ್ ಬರೆದ ಸಾಹಿತ್ಯವನ್ನು ವ್ಯಾಪಕವಾಗಿ ಜನರು ಖಂಡಿಸಿದ್ದು, ಹಿಂದಿ ಆವೃತ್ತಿಯ ಹಾಡು ಯೂಟ್ಯೂಬ್ನಿಂದ ಡಿಲೀಟ್ ಆಗಿದೆ. ಈ ಹಾಡಿನಲ್ಲಿ ಬಾಲಿವುಡ್ ನಟಿ ನೋರಾ ಫತೇಹಿ ಹಾಗೂ ಸಂಜಯ್ ದತ್ ಅವರು ಅಭಿನಯವನ್ನು ಮಾಡಿದ್ದಾರೆ. ಬಾಲಿವುಡ್ ನಟಿ ನೋರಾ ಫತೇಹಿ ಹಾಗೂ ಸಂಜಯ್ ದತ್ ಅವರು ಅಭಿನಯಿಸಿರುವ ಸರ್ಸೆ ಸೆರಗ ಹಾಡು ಬಿಡುಗಡೆಯಾದ ಸಂದರ್ಭದಿಂದಲೇ ಈ ಹಾಡಿನ ಸಾಹಿತ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಷೇಪ ವ್ಯಕ್ತವಾಗ್ತಿದೆ. ಟ್ರೆಂಡಿಂಗ್ ಹಾಡಿಗೆ ಮಕ್ಕಳು ಹೆಜ್ಜೆ ಹಾಕುವ ಪರಿಪಾಠ ಹೆಚ್ಚಾಗಿರುವುದರಿಂದ ಬಹಳಷ್ಟು ಮಂದಿ ಈ ಸಾಹಿತ್ಯವನ್ನು ವಿರೋಧಿಸ್ತಾ ಇದ್ದಾರೆ. ಕೇವಲ ಕನ್ನಡ ಭಾಷೆ ಮಾತ್ರವಲ್ಲದೆ ಹಿಂದಿ ಭಾಷೆಯ ಹಾಡಿಗೂ ಸಹ ತೀವ್ರವಾದಂಥ ವಿರೋಧ ವ್ಯಕ್ತವಾಗ್ತಿದೆ. ಹೌದು, ಕನ್ನಡದ ಹೊರತಾಗಿ ಹಿಂದಿ ಭಾಷೆಯ ಹಾಡಿಗೂ ಸಹ ವಿರೋಧ ವ್ಯಕ್ತವಾಗ್ತಿದೆ. ವಿರೋಧ ಕಾಣಿಸಿಕೊಂಡ ಬೆನ್ನಲ್ಲೇ ಹಿಂದಿ ಹಾಡು ಯೂಟ್ಯೂಬ್ನಿಂದ ಡಿಲೀಟ್ ಆಗಿದೆ. ಈ ಬಗ್ಗೆ ವಿಚಾರಿಸಿದಾಗ ಹಾಡಿನ ಒಂದು ಸಾಲನ್ನು ಕರೆಕ್ಷನ್ ಮಾಡಬೇಕಿದೆ. ಹಾಡಿನ ಒಂದು ಸಾಲು ಕರೆಕ್ಷನ್ ಆದ ಮೇಲೆ ಮತ್ತೆ ಹಾಡನ್ನು ಅಪ್ಲೋಡ್ ಮಾಡುವುದಾಗಿ ಪ್ರಸಾರದ ಹಕ್ಕುಗಳನ್ನು ಪಡೆದುಕೊಂಡಿರುವ ಆನಂದ್ ಆಡಿಯೋ ಸಂಸ್ಥೆಯ ಮೂಲಗಳು ತಿಳಿಸಿವೆ. ಅಂದ ಹಾಗೆ ಹಿಂದಿಯಲ್ಲಿ ಈ ಹಾಡಿಗೆ ಸಾಹಿತ್ಯ ಬರೆದಿರುವುದು ರಕೀಬ್ ಅಲಂ. ಈ ಹಾಡಿಗೆ ತೀವ್ರವಾದಂಥ ಟೀಕೆಗಳು ಕಂಡುಬಂದ ಬೆನ್ನಲ್ಲೇ ರಾಜ್ಯ ಮಹಿಳಾ ಆಯೋಗವು ಸಹ ದೂರನ್ನು ದಾಖಲಿಸಿಕೊಂಡಿದೆ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಸದಸ್ಯ ಪ್ರಿಯಾಂಕಾ ಕೂಡ ಈ ಹಾಡಿನ ವಿಷಯವನ್ನು ಖಂಡಿಸಿ ಕುಟುಂಬದೊಂದಿಗೆ ಕುಳಿತು ನೋಡಲು ಈ ಸಿನಿಮಾ ಯೋಗ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಚಿತ್ರದ ನಿರ್ಮಾಪಕರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಎನ್ನಲಾಗುತ್ತಿದೆ. ಈ ಕುರಿತು ಖಚಿತ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಈ ಕುರಿತು ಜೋಗಿ ಪ್ರೇಮ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಸಹ ನೀಡಿಲ್ಲ. ಪ್ರೇಮ್ ವಿರುದ್ಧ ಎಲ್ಲರೂ ಕಿಡಿಕಾರುತ್ತಿದ್ದಂತೆಯೇ ರಕ್ಷಿತಾ ಪ್ರೇಮ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪ್ರೇಮ್ ಪರ ನಿಂತಿದ್ದಾರೆ. ಚೋಲಿ ಕೆ ಪೀಚೆ ಕ್ಯಾ ಹೈ, ಡ್ರೀಮಮ್, ವೇಕಪಮ್ ಫೀಲಿಂಗ್ಸ್ ಹಾಡುಗಳು ಚೆನ್ನಾಗಿದ್ದವೆ. ಈಗ ರಕ್ತಪಾತದ ಸಿನಿಮಾಗಳು, ಲೈಂಗಿಕ ಅಂಶಗಳಿರುವ ಸಿನಿಮಾಗಳು, ಪ್ರಚೋದಕ ಹಾಡುಗಳು ಎಲ್ಲ ಬರುತ್ತವೆ. ಹಾಗಂತ ಪ್ರೇಮ್ರನ್ನು ಪ್ರಶ್ನಿಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರಶ್ನೆ ಮಾಡುವ ಹಕ್ಕು ನಿಮಗಿದೆ, ಪ್ರಶ್ನಿಸಿ. ಆದರೆ ಅವರನ್ನು ಕೆಟ್ಟ ಭಾಷೆಯಲ್ಲಿ ನಿಂದಿಸುವುದು ಸರಿಯಲ್ಲ ಅಂತ ರಕ್ಷಿತಾ ಪ್ರೇಮ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ಕಂಗನಾ ರಾಣಾವತ್ ಅವರು ಸಹ ಈ ಹಾಡಿಗೆ ಕಿಡಿಕಾರಿದ್ದಾರೆ. ಹೌದು, ಈ ಹಾಡನ್ನು ನಟಿ ಹಾಗೂ ಸಂಸದೆ ಕಂಗನಾ ರಾಣಾವತ್ ಕೂಡ ವಿರೋಧಿಸಿದ್ದಾರೆ. ಬಾಲಿವುಡ್ ಇಂದು ಅಶ್ಲೀಲತೆ, ಅಗ್ಗದ ತಂತ್ರಗಳು ಮತ್ತು ಜನರ ಗಮನ ಸೆಳೆಯುವ ಹಪಾಹಪಿತನದಲ್ಲಿ ಎಲ್ಲ ಗಡಿಯನ್ನು ದಾಟಿಬಿಟ್ಟಿವೆ. ಇಡೀ ದೇಶವೇ ಇವರ ಇಂತಹ ವರ್ತನೆಯನ್ನು ಖಂಡಿಸುತ್ತಿದೆ ಮತ್ತು ತರಾಟೆಗೆ ತೆಗೆದುಕೊಳ್ಳುತ್ತಿದೆ. ಆದರೂ ಇವರಿಗೆ ಸ್ವಲ್ಪವೂ ನಾಚಿಕೆ ಇಲ್ಲದಂತಾಗಿದೆ. ಇಂತಹ ಪ್ರವೃತ್ತಿಗೆ ಬ್ರೇಕ್ ಹಾಕಲು ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಅಥವಾ ನಿಯಂತ್ರಣವನ್ನು ಹೇರಲೇಬೇಕು ಅಂತ ಹೇಳಿದ್ದಾರೆ. ಅಂದಹಾಗೆ ಕೆಡಿ ಚಿತ್ರವನ್ನು ಬಾಲಿವುಡ್ ಚಿತ್ರ ಅಂತಲೇ ಕಂಗನಾ ರಾಣಾವತ್ ಅವರು ಭಾವಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ವಿಡಿಯೋದ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.